ಸಿಕ್ಕಿದ ಕಡೆ ಎಲ್ಲ ಐಸ್ ಕ್ರೀಮ್ ತಿಂದ್ಬಿಟ್ಟು ವಯಸ್ಸು ನಾನು ತಿಂದಿರೋದೆಲ್ಲ. ನಮ್ಮ ಬ್ಯಾಗು ಡ್ರೆಸ್ ಎಲ್ಲ ಇಟ್ಕೊಂಡು ಕಾಯ್ತವ್ರೆ. ಶೂಟಿಗೆ ಬಂದಿದೀವಿ. ಸಿಕ್ಕಾಪಟ್ಟೆ ಜಿಗ್ನೆ ಕಾಟ. ಜಿಗ್ನೆ ಕಾಟಕ್ಕೆ ನೋಡಿ ನೋಡಿ ಜಿಗ್ನೆ ಸಾಯಬ್ರು ಇವ್ರಿಬ್ರು. ಜಿಗ್ನೆ ಕೈ ಕಚ್ಚಿಸ್ಕೊಂಡ್ ಪಪ್ಪ. ಸೂಪರ್. ಚೂರ್ ಅನ್ಸ್ಕೊಳ್ಳೋದ ಜಲಪಾತ ಬರ್ತೈತೆ ತಗೊಂಡ. ಏನಂದ್ರೆ ಇವತ್ತು ಪಾರ್ಟ್ 2 ಸ್ಟಾರ್ಟ್ ಆಗ್ತಿದೆ. ಸೊ ಪಾರ್ಟ್ 1 ನೀವು ಗೌಡ್ ಹುಡುಗಿ ನಮ್ಮ ಚಾನಲ್ ನೋಡಿದ್ದೀರಾ ಅಲ್ವಾ? ಸೊ ಪಾರ್ಟ್ 2 ನಮ್ಮ ಚಾನಲ್ ಅಲ್ಲಿ ನೋಡಿ ಅಂತ ಹೇಳ್ತಾ ಇದ್ವಿ. ಸೊ ಇವತ್ತೆಲ್ಲ ನಮಗೆ ನಿಜವಾಗ್ಲೂ ಏನು ಮಾತಾಡಕ್ ಬರಲ್ಲ. ಗೈಸ್ ಇವತ್ತು ಆಕ್ಚುಲಿ ಇನ್ನು ಇದು ಬೀಚಲ್ಲಿ ಏನು ಲೊಕೇಶನ್ಗೆ ಹೋಗ್ತಾ ಇದೀವಿ. ಸೊ ಅಲ್ಲೂ ಕೂಡ ಯಾವ ರೀತಿ ಮಸ್ತ್ ಮಜಾ ಮಾಡ್ತೀವಿ ಅಂತ ನೋಡೋಣ. ಅಲ್ಲಿವರೆಗೂ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ಸ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನು ಜಾಸ್ತಿ ವ್ಲಾಗ್ಸ್ ಮಾಡ್ತಾ ಇರ್ತೀವಿ ನೋಡಿ. ನಿನ್ನೆ ಶೂಸ್ ಎಲ್ಲ ಹಾಕೊಂಡು ಈ ಅಣ್ಣಂದು ಶೂಸ್ ಹಾಕೊಂಡು ಇವನ್ಗೆ ಚರ್ಮ ಎದ್ದೋಗಿ ಗಾಯ ಆಗಿದೆ. ನಿಂದೆ ಅಲ್ವಾ ಅಣ್ಣ ಅದು? ಕೊಡ್ದಿದ್ದ ನೋಡಿ ಗೈಸ್. ಇವಾಗ ಶೂ ಹಾಕೋಬೇಕು ಅಂತ ಅಂದ್ಬಿಟ್ಟು ಚರ್ಮ ಎದ್ಬಿಟ್ಟಿದೆ ಅಂತ ಬ್ಯಾಂಡೇಜ್ ಉಡ್ಕೊಂಡು ನಮಗೂ ಟಾರ್ಚರ್ ಕೊಡ್ಕೊಂಡು ಇವನು ಕುತ್ಕೊಂಡವನೆ. ಇಲ್ಲೇನೇನು ಸಿಗುತ್ತೆ ಏನಣ್ಣ ಕೊಟ್ರು? ಕಾಫಿನ ರೆಡಿ ಮಾಡ್ಬಿಟ್ರು. ಯಪ್ಪ ಬಿಸಿ ಕಾಫಿ ಕುಡಿತಾ ಇದ್ರೆ ಆಹಾ ಸ್ವರ್ಗ. ನವೀನನ್ ಫ್ರೆಂಡ್ಸ್ಗೆಲ್ಲ ನವೀನ ಊಟ ಹಾಕ್ತಿದ್ದಾನೆ. ಕೈ ಕಚ್ಕೊಡೋದು ನವೀನ ಹೇಳ್ತಿದ್ದೀನಿ. ನೋಡಲ್ಲ ಅದು ನೋಡು ಹೆಂಗಿದೆ ಅದು. ಹಾಕಿ ಮಾಡ್ತೀವಣ್ಣ. ಆವಾಗ ನಮ್ಮದು ರಾಂಗ್ ಡಿಸಿಷನ್ ಇರುತ್ತೆ ನೋಡಿ ಅಣ್ಣ. ಆಗಲೇ ಎಷ್ಟು ಬೆಳಕಿದೆ ಗೊತ್ತಾ? 6 ಗಂಟೆಗೆ ಬಂದ್ಬಿಡ್ಬೇಕಿತ್ತು ನಾವಿಲ್ಲಿ ಶೂಟ್ ಮಾಡೋಕ್ಕೆ. ಮೇಲೆ ಹೋಗ್ತಾರಲ್ಲ ಶೂಟರಲ್ಲ ಅಣ್ಣ, ಮಾಮೂಲಿ ಇದ್ರವ್ರು ಅಷ್ಟೇ, ಲೋಕಲರು. ಅಲ್ಲ ಪ್ರೀ ವೆಡ್ಡಿಂಗ್ ಅಲ್ಲ ಅಂತ ನಾನು ಹೇಳ್ತಿರೋದು. ಸಖತ್ತಾಗೈತೆ. ಅಪ್ಸರ ಕೊಂಡ ಬೀಚ್ಗೆ ಹೋಗ್ಬೇಕು. ಶೂಟ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಈ ಗೋಡಿ ಚೀಲ ಎತ್ಕೊಳ್ಳೋದೇ ಒಂದು ದೊಡ್ಡ ಕಷ್ಟ ಆಗ್ಬಿಟ್ಟಿದೆ. ಸೊ ನಮ್ಮ ಜೊತೆ ಇದ್ದಾರೆ ಕ್ಯಾಮ್ರಾಮನ್ ಬಸು ಸರ್ ಆ್ಯಂಡ್ ಭೂಷಣ್ ಬ್ರೋ. ಆಮೇಲೆ ಇನ್ನೊಬ್ಬ ಹೆಸರೇನು ಬ್ರೋ? ರಾಜಣ್ಣ ಅವರು. ಇವರು ಕಾಮಿಡಿ ಸಖತ್ತಾಗಿ ಮಾಡ್ತಾರೆ. ಹೇಳಿದ್ರೆ ಬೈಸ್ಕತ್ತೀನಿ ಆಮೇಲೆ. ಆ ಕಡಿಕೆ ಇಪ್ಪು ಕಡಪ್ಪ, ಇದು ಸೊಂಟ. ಓಡ್ಸಪ್ಪ ನೋಡಿ, ಓಡಿಸಿ ಅಂದ್ರೆ ಇಲ್ಲಿ ಎಲ್ಲ ಭಯ ಬೀಳ್ತಾವ್ರೆ. ಅದು ಹೋಯ್ತಾನೆ ಇಲ್ಲ, ಯಾರು ಹೇಳಿದ್ರು ನೋಡಿ. ನಮ್ಮ ಮಗ ಮಾತಾಡೋಣ ಸದಾ ಏನಾರ ಸ್ಟಾಪ್. ಮತ್ ನೀವೊಂಚೂರು ಮಾತಾಡಮ್ಮ. ನಾನೇನ್ ಮಾತಾಡಲಿ, ನನ್ನ ವಾಯ್ಸ್ ಹೋಗ್ಬಿಟ್ಟೈತೆ. ವಾಯ್ಸ್ ಅಲ್ಲ ಏನು ಗೊತ್ತಾ ಗೈಸ್, ವಾಯ್ಸ್ ಹೋಗಿರೋದು ಒಂದಲ್ಲ ಸಿಕ್ಕಿದ ಜಾಗದಲ್ಲೆಲ್ಲ ಐಸ್ ಕ್ರೀಮ್ ತಿಂದು ನನ್ಗೇನಾಗಲ್ಲ, ನನಗೇನಾಗಲ್ಲ. ಹೊಸ ಸ್ಟೋರಿ ಹೇಳಿದೆ ಗೊತ್ತಾ? ಕಿಟಕಿ ತೆಗ್ದಿದ್ದೀರಲ್ಲ, ಹೊರಗಡೆ ಬಂದ್ರ ಇವ್ರು. ಅವಾಗ ಮಲ್ಕೊಂಡಾಗ ಏನ್ ಮಾಡಿದ್ರು, ಮುಂದೆ ವಿಂಡೋ ಓಪನ್ ಮಾಡಿದಾಗ ಗಾಳಿ ಬಂದು ಕಿವಿ ಒಳಗಡೆ ಹೊಟ್ಟೋಯ್ತು. ಅದು ಫುಲ್ ಬ್ಲಾಕ್ ಆಯ್ತು. ಹಿಂಗೆ ನುಂಗ್ದಾಗ ತಂಡೆ ಎಲ್ಲ ಬುರ್ರ ಅಂತ ಹೊಟ್ಟೋಯ್ತು ಗೈಸ್. ಅವಾಗ ಫುಲ್ ಕೋಲ್ಡ್
ಹೇಳ್ಬೇಕು ಅವ್ರ ಅಣ್ಣ ಹೇಗೆ ಹೇಗಿಸ್ತಾರೆ ನೋಡಿ. ಕಿವಿ ಗಾಳಿ ಹೋಯ್ತಂತೆ, ಕಿವಿ ಗಾಳಿ ಹೋಗಿ ಬಾಯಲ್ಲಿ ನುಂಗ್ಕೊಬಿಡ್ತಂತೆ, ಹೌದು. ಬಾಯಲ್ಲಿ ಲಾಕ್ ಆಗಿ ಹೌದು. ಅದು ಹೋಗಿ ಎಲ್ಲಾ ಕಡೆ ಬ್ಲಾಕ್ ಹೌದು, ಮತ್ತೆ ಇಡೀ ಸೈಂಟಿಫಿಕ್ ಸುಮ್ನೆ ನಾನು ಸಿಕ್ಕಿದ ಕಡೆ ಎಲ್ಲ ಐಸ್ ಕ್ರೀಮ್ ತಿಂದ್ಬಿಟ್ಟು ವಯಸ್ಸು ಹೋಗಿಸ್ಕೊಂಡು ನಾನು ತಿಂದಿರೋದೆಲ್ಲ ಐಫೈ ಐಸ್ ಕ್ರೀಮ್, ಐಫೈ ಅಮೂಲ್ ಐಸ್ ಕ್ರೀಮ್, ಬರ್ತಾ ಒಂದ್ ಐಸ್ ಕ್ರೀಮ್, ಆಮೇಲೆ ಬೀಚಲ್ಲಿ ಒಂದೆರಡು ಐಸ್ ಕ್ರೀಮ್, ದಾಯಿಲ್ ಒಂದ್ ಐಸ್ ಕ್ರೀಮ್, ಆಮೇಲೆ ಕೋನ್ ಐಸ್ ಕ್ರೀಮ್, ಒಂದ್ ಐಸ್ ಕ್ರೀಮ್ ಅಷ್ಟೇ ಸಿಕ್ಕಿ ಜಾಗದಲ್ಲೆಲ್ಲ ತಿನ್ನೋದ್ ಐಸ್ ಕ್ರೀಮ್. ಅದು ಬಿಸ್ಲಿಗೆ ಕಾವ್ ತಡೆಕಾಯ್ತಲ್ಲ ನನಗೆ ಬಾಡಿ. ಯಾರಿದ್ದೀರಾ ಗೌರಿ ಹುಡುಗಿ ಫ್ಯಾನ್ಸ್ ಅವರು? ಯೋಚನೆ ನಿನ್ ಫ್ಯಾನ್ಸ್ ಅವ್ರು ಯಾರಿದ್ದಾರೆ, ನಿಮ್ಗೆ ಏನಾದ್ರು ಗಿಫ್ಟ್ ಕೊಡ್ಬೇಕು ಅಂತ ಅನ್ಸಿದ್ರೆ ಐಸ್ ಕ್ರೀಮ್ ಡಬ್ಬನೇ ತಂದ್ಕೊಟ್ಬಿಡಿ ಅವ್ರ ಮನೆಗೆ, ಆಯ್ತಾ? ಅದೆಲ್ಲ ಅರುಣ್ ಐಸ್ ಕ್ರೀಮ್ ಮಾತ್ರ ತಂದ್ಕೊಡಿ ಸಾಕು. ಮದ್ವೆ ಇನ್ನೊಂದ್ ವಾರ ಇದ್ದಂಗೆ ಚೆನ್ನಾಗಿ ತಿನ್ನಿಸ್ಬಿಡಿ, ಮಲಗಿಸ್ಬಿಡ್ತೀನಿ ನೋಡ್ದ ಚೂರ್ ಅನ್ಸ್ಕೊಳ್ಳೋದ. ಜಲಪಾತ ಬರ್ತೈತೆ, ತಗೊಂಡೋಗ್ ಬಿಟ್ಬಿಡೋಣ ಇವ್ರಿಬ್ರು ಮತ್ತೆ. ಇವಳನ್ನ ಬಿಡು ಫಸ್ಟ್. ಆಟ ತಡೆಯಕಾಯ್ತಲ್ಲ. ಯಾರನ್ನ ನನ್ ಕಟ್ಟನ ನಿನ್ನ ಬಿಟ್ಬಿಡೋಣ. ಏನ್ ಮಾತಾಡ್ತಿರ್ ಗೊತ್ತಾ? ಮಾತಾಡ್ರಿ ಮುಂದೆ ಕೇಳು ಕಾವ್ಯ. ಆಮೇಲೆ ಏನಾದ್ರು ನನಗೇನ್ ಭಯ ಗೊತ್ತಾ, ಏನು ಟಿವಿಲೆಲ್ಲ ತೋರಿಸ್ತಾರಲ್ಲ, ಮಳೆ ಬಂದಿದ ತಕ್ಷಣ ಇದನ್ನೆಲ್ಲ ಗುಡ್ಡ ಬಂದಿನ ಅದೇ ಡ್ರೆಸ್ ಎಲ್ಲ ಇದೆಯಲ್ಲಪ್ಪ. ಬಂದೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಅದೇ ಶೂಟ್ ಮಾಡ್ಕೊಳೋಣ ಅಂತ. ಅಲ್ಲಿ ನೋಡಿದ್ರೆ 50 ಜನ ಈ ಮಳೆ ಸ್ನಾನ ಮಾಡ್ತಾವ್ರೆ. ಪ್ರೀ ವೆಡ್ಡಿಂಗು ಔಟ್ಪುಟ್ಗೇನೋ ಕಷ್ಟ. ಇದೊಂದು ದೇವ್ರ ಲೊಕೇಶನ್, ಇದೊಂದು ಲೊಕೇಶನ್ ಚೆನ್ನಾಗಿ ಕೊಟ್ಟಿದ್ದಾರೆ, ದೇವ್ರ ಚೆನ್ನಾಗಿ. ಏನ್ ಗೊತ್ತಾ ಗೈಸ್, ಇಲ್ಲಿ ನಾವು ಶೂಟಿಂಗ್ ಬಂದಿದೀವಿ, ಸಿಕ್ಕಾಪಟ್ಟೆ ಜಿಗ್ನೆ ಕಾಟ. ಜಿಗ್ನೆ ಕಾಟಕ್ಕೆ ನೋಡಿ ನೋಡಿ ಜಿಗ್ನೆ ಎಲ್ಲ ಕಡೆ ಜಿಗ್ನೆ, ನಡಿಯಕ್ಕೆ ಆಗಲ್ಲ ಗೈಸ್. ಯಪ್ಪ ನಿಜವಾಗ್ಲೂ ಹೆಂಗ್ ನಂಗೆ ಅಂದ್ರೆ ನೋಡಿ ನಮ್ ಶೂ ಒಳಗಡೆಲ್ಲ ಹೋಗ್ಬಿಟ್ಟಿತ್ತು. ನಮ್ಮ ಮೈಯೆಲ್ಲ ಜುಮ್ ಅಂತ ಚಳಿ ಇದ್ದಿದ್ದೆಲ್ಲ ಬೆಚ್ಚಗಾಯ್ತಾರೆ. ಯಾವಾಗ ಬಂದ್ರು ಫಸ್ಟ್ ಕಳ್ಸಿದ್ರೆ ಸಾಕು, ಬಿಟ್ರೆ ಸಾಕು. ಯಪ್ಪ ಯಾರೋ ಬಂದವಲ್ಲ ಇವ್ರು ಯಾರೋ ಬಂದ ಹಿಂಗೆ ಕರ್ಕೊಂಡು ಹೋಗೋಣ. ಕಾಲು ಹೋಗ್ಲಿಲ್ವಾ? ಯಪ್ಪ ಎಲ್ಲ ಕಡೆ ಎಷ್ಟು ಜಿಗ್ನೆ ಇದೆ ಅಂದ್ರೆ ಒಂದೊಂದ್ ಕಡೆನೂ ಅಜ್ಜೆ ಇರ್ಬೇಕಾದ್ರೆ ನೋಡ್ಕೊಂಡು ಇಡ್ಬೇಕು ಫ್ರೆಂಡ್ಸ್. ನಿಜವಾಗ್ಲೂ ಇಲ್ಲೆಲ್ಲ ಬದುಕೋ ಕಷ್ಟ, ತುಂಬಾ ಜಿಗ್ನೆ ಕಾಟ. ಜಿಗಣೆ ಇಲ್ಲೇ ತಗೋಬೇಕು, ಇಲ್ಲಿಗೆ ಬೇಡ ಅಂತ ಹೇಳ್ದ. ನಾವೇ ಉಳ್ಸಕ್ ಹೋದ್ವಿ ಕಾಸು. ಇಲ್ಲಿ ತಿರ್ಗಿ ಅಲ್ಲಿಂದನೇ ವೇಟ್ ಮಾಡ್ಬೇಕು ನಾವು. ಇಲ್ಲಿ ಒಂದು ಜೀಪ್ ಕಾಯ್ತಾ ಇದೀವಿ, ಮೇಲ್ ಹೋಗ್ಬೇಕು, ಕಾರೆಲ್ಲ ಹೋಗಲ್ಲ ಅಲ್ಲಿಗೆ. ಇವಾಗ ನೋಡ್ರೆ ಜೀಪೇ ಬಂದಿಲ್ಲ, ಅದಕ್ಕೆಲ್ಲ ಕಾಯ್ತಾ ಇದೀವಿ. ನೋಡಿ ನಮ್ಮ ಅಸಿಸ್ಟೆಂಟು ನಮ್ಮ ಬ್ಯಾಗು ಡ್ರೆಸ್ ಎಲ್ಲ ಇಟ್ಕೊಂಡು ಕಾಯ್ತವ್ರೆ. ಆಮೇಲೆ ನಮ್ಮ ಫೋಟೋಗ್ರಾಫರ್ ಈ ಕಡೆ ವೇಟ್ ಮಾಡ್ತಾ ಇದ್ದಾರೆ. ನಿಂತಿದ್ರೆ ನಮ್ಗೆ ಜ್ಞಾನ ಇಲ್ಲ, ಎಲ್ಲಿದೆ ಹೇಳು? ನಿಜವಾಗ್ಲೂ ಜಿಗಣೆ ಭೂಮಿ ಮೇಲಿಂದ ಬತ್ತೈತೆ, ನಮ್ಗೆಲ್ಲ ಭಯ. ವೆದರ್ ಮಾತ್ರ ಸಕ್ಕತ್ತಾಗಿದೆ ನಿಜವಾಗ್ಲೂ. ಮಣ್ಣಲ್ಲಿ ಗೊತ್ತಾಯ್ತಲ್ಲ, ಸಾಯಲ್ಲ ಮಾದು, ಹತ್ಕೊಂಡ್ಬಿಡೋದು ಸಾಯಲ್ಲ ನಾವ್ ಅದನ್ನ ಸಾಯಲ್ಲ. ನೆಕ್ಸ್ಟ್ ಜನ್ಮ ಅಂತಾರೆ ನಾನು ಜಿಗಣ ಬ್ಲಡ್ ಜಾಸ್ತಿ ಆಗುತ್ತಲ್ವಾ? ಫೈನಲ್ಲಿ ಯಾರೋ ಒಬ್ರು ದೇವ್ರ ತರ ಬಂದು ಅರ್ಧ ಗಂಟೆ ಕಾಯ್ದಿರೋದಕ್ಕೆ ಯಾರೋ ಒಬ್ರು. ನಿಮ್ಮ ಹೆಸರು? ದೀಕ್ಷಿತ್ ಅಂತ. ಆದ್ರೂ ಅದೆಲ್ಲ ಶಿಕ್ಷಣ ಇಲ್ಲ, ಇವ್ರಲ್ಲ, ಇವ್ರು ಯಾರೋ ದೇವ್ರ ತರ ಕಳ್ಸ್ಕೊಂಡ್ಬಿಟ್ಟಿದಾರೆ ನಮ್ಗೆ. ಯಾರೋ ಒಬ್ರು ಹೇಳ್ಬಿಟ್ಟು ಹೋದ್ರು, ಬರ್ಲೇ ಇಲ್ಲ. ಕೊನೆಗೂ ಹೆಂಗೋ ದೀಕ್ಷಿತ್ ಅವರು ನೋಡ್ರಿ, ದೀಕ್ಷಿತ್ ಅಂದ್ರೆ ದೇವ್ರು, ಡಿ ಅಂದ್ರೆ 2ರಿಂದ ಅದೇ ಹೆಸರಾಗುತ್ತೆ. ಅದು ಅಪ್ಪ ನೋಡಿ ಗೈಸ್, ಅಯ್ಯೋ ದೇವ್ರೇ, ಪುಣ್ಯಾತ್ಮ ಆಂಜನೇಯ ನೋಡಿ ಗೈಸ್. ಇದು ಸಾಲಿನ ಪಂಚರಣ ಎಲ್ಲಿದೆ? ಯಾರಿಗೆ? ಸೊ ನಾವೆಲ್ಲಿದೀವಿ ಗೊತ್ತಾ ಗಾಯ್ಸ್? ವ್ಯೂ ಪಾಯಿಂಟ್ ಅಲ್ಲಿ ಇದೀವಿ. ಚಳಿಗೆ ತಡಿಯಕ್ಕೆ ಆಯ್ತು.
ನೋಡಿ ಜಿಗಣೆ ಸಾಯಬ್ರು ಇವ್ರಿಬ್ರು ಜಿಗಣೆ ಕೈ ಕಚ್ಚಿಸ್ಕೊಂಡ್ ಪಪ್ಪ ಆಗ್ತಾ ಇಲ್ಲ ಅಣ್ಣ ಆಯ್ತಾ ಇಲ್ಲ ಅಲ್ಲ ಇವ್ರು 3 ಜನ ನಾನು ನಿಂತ್ಕೊಂಡು ನನ್ ಬೆಟ್ಟಕ್ಕಿಂತ ಬರ ಇದೀನ ಅಲ್ಲ ಇರೋ ನಿಮಿಷ ಅವ್ರಿಗೆ ಹೇಳ್ಬೇಕು ನೀವು ಬೆಟ್ಟನ ಅಂದಾಗ ಸ್ವಲ್ಪ ಮೂವ್ ಮಾಡ್ಬೇಕು ಬೆಟ್ಟನ ಮೂವ್ ಅಂದ್ರೆ ಅವ್ರಿಗೆ ಸಕ್ಕತ್ತಾಗಿದೆ ಗೈಸ್ ವ್ಯೂ ಪಾಯಿಂಟ್ ಮಾತ್ರ ಬಟ್ ಅದು ಏನ್ ಗೊತ್ತಾ ಚಳಿ ಸಿಕ್ಕಾಪಟ್ಟೆ ಚಳಿ ಗಾಯ್ಸ್ ಆಯ್ತಾನೆ ಇಲ್ಲ ಚಳಿ ಫೈನಲಿ ಎಲ್ಲ ಮುಗಿಸ್ಕೊಂಡು ಶೂಟ್ ಎಲ್ಲ ಪೀಸ್ ಆಗಿ ಮುಗಿಸ್ಕೊಂಡ್ ಕೊಟ್ರು ಇವರಿಂದಾನೇ ಆಗಿದ್ದು ಎಲ್ಲ ಈಗಾದ್ರೂ ಬೆಳ್ಳಿ ಕಾಣ್ತಾ ಇದೀವಿ ಏನೋ ಲಾಸ್ಟ್ ಅಲ್ಲಿ ಅಂದ್ರಲ್ಲ ಇವರಿಂದನೇ ಏನಾಯ್ತು ಅಂತ ಫೈನಲಿ ಎಲ್ಲ ಮುಗಿಸ್ಕೊಂಡು ಹೋಯ್ತಾ ಇದೀವಿ ಪ್ರಿ ವೆಡ್ಡಿಂಗ್ ಶೂಟ್ ಮುಗೀತು ಗೈಸ್ ಮುಗಿಸ್ಕೊಂಡು ಆಯ್ತಾ ಇಲ್ಲ ಅಯ್ಯೋ ರೋಡ್ ಹೆಂಗಪ್ಪ ಆಲ್ ಕ್ರೆಡಿಟ್ ಗೋಸ್ ಟು ಕ್ಯಾಮ್ರಾಮನ್ ಬಸ್ಸು ಸರ್ ಬಡವ್ರ ಮಕ್ಕಳೆಲ್ಲ ಬೆಳೆಸಿ ನೀವ್ ಹೇಳಿ ಸರ್ ಹಂಗೆ ಅದು ನಮ್ಮಂತವ್ರನ್ನ ಕ್ಯಾಮ್ರಾಮನ್ ನೀವು ಬೆಳೆಸ್ಬೇಕು ನೋಡಿ ಇವರು ನೋಡಕ್ಕೂ ಸ್ಮಾರ್ಟ್ ಆಗಿದ್ದಾರೆ ನೆಕ್ಸ್ಟ್ ಸರಿ ಈ ಕಡೆ ಬಂದ್ರೆ ನಂಬರ್ ನಂಬರ್ ಎಲ್ಲ ಅವ್ರಿಗೂ ಲೆಫ್ಟ್ ಹ್ಯಾಂಡ್ ಹಿಡ್ಕೊಳ್ಳೋಣ ಗೇರ್ ಹಾಕಕ್ಕೆ ಮೊಬೈಲ್ ಹಿಡ್ಕೊಳಕ್ಕೂ ಕಷ್ಟ ಆಗ್ಬಿಟ್ಟಿದೆ ಎಂತ ಆಫ್ ರೋಡಿಂಗ್ ಅಂದ್ರೆ ನನ್ನ ಜೀವನದಲ್ಲಿ ಇದೆ ಫಸ್ಟ್ ಟೈಮ್ ಕೊನೆಗೂ ಶೂಟ್ ಎಲ್ಲ ಮುಗಿಸ್ಕೊಂಡು ಟ್ರೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಫೈನಲಿ ಎಲ್ಲ ಮುಗಿಸ್ಕೊಂಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಒಂದು ಕೈ ಮುಗ್ದಿ ಆ ತಾಯಿಗೆ ಹತ್ರ ಕೇಳ್ಕೊಂಡು ಒಳ್ಳೇದಾಗ್ಲಪ್ಪ ಅಂತ ಇನ್ನು ಮುಂದಕ್ಕೆ ನಡೆಯೋ ಕಾರ್ಯ ಎಲ್ಲ ಜೀವನ ಎಲ್ಲ ಸುಗಮವಾಗಿ ಸದಾಕಾಲ ಹೊಟ್ಟೆ ತುಂಬ ಅನ್ನಪೂರ್ಣೇಶ್ವರಿ ಅನ್ನ ಕೊಟ್ಟು ಪ್ರಸಾದನ ಕೊಟ್ಟು ಎಲ್ಲ ನಮ್ಗೆ ಒಳ್ಳೇದು ಮಾಡ್ಲಪ್ಪ ಅಂತ ಕೇಳ್ಕೊಂಡು ಇದೆ ಇವಾಗ ಪ್ರಸಾದ ನೋಡಿ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಎಷ್ಟು ಜನ ಇದ್ದಾರೆ ಕಾಲು ತೊಳೆದಿಲ್ಲ ಏನೂ ಇಲ್ಲ ಹೋಯ್ತವನಿಗೆ ತಪ್ಪು ಮಾಡಿದ್ದೀವಿ ಕ್ಷಮಿಸ್ಕೊಡಪ್ಪ ಏನು ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಡಿ ತಿನ್ನಕ್ಕೆ ಅಂದರೆ ಇಬ್ಬರು ಫಸ್ಟ್ ನಿಂತಿರ್ತಾರೆ ಇಲ್ಲಿ ನೋಡಿ ನಾವು ಆಂಟಿನ ಪಾಪ ತೆಳ್ಕೊಂಡು ಅಲ್ಲ ಆಂಟಿ ಪಾಪ ತೆಳ್ಕೊಂಡು ಜಾಗ ಬಿಡ್ದಂಗೆ ಅವ್ಳು ಕಳ್ದಾರಿ ಹುಡುಕಿದಾಳೆ
ನೋಡಿ ನೋಡಿ ಇವಾಗ ಇವಾಗ ನಾವೆಲ್ಲ ಒಂದು ಅಷ್ಟು ಎಲ್ಲರೂ ಒಂದು ದಾರಿ ಹಾ. ಇಲ್ಲ ನೋಡಿ ಇವು ಸ್ಪೆಷಲ್ ದಾರಿ ಇವ್ರಿಗೆ ಬರೋ ಐಡಿಯಾ ಇರಲಿಲ್ಲ. ಏನೋ ಆ ತಾಯಿ ಕರ್ಸ್ಕೊಂಡಿರೋದು ಬಂದಿದ್ದಾರೆ ಇವರು ಅಷ್ಟೇ. ಬಂದಿದ್ದೀವಲ್ಲ ಬೆಳಿಗ್ಗೆ ನಿನ್ನೆಲ್ಲ ಅಡ್ಜಸ್ಟ್ ಆಗಿಲ್ಲ. ಎಲ್ಲೂ ಊಟನ ಅಡ್ಜಸ್ಟ್ ಆಗಿಲ್ಲ, ಎಲ್ಲೂ ಊಟ ಅಡ್ಜಸ್ಟ್ ಆಗಿಲ್ಲ. ಇಲ್ಲಿ ಕೊನೆಗೆ ಆ ತಾಯಿ ಪ್ರಸಾದ ತಿಂದ್ರೆ ಮನ್ಸಿಗೆ ನೆಮ್ಮದಿ. ಹಾ ಇವ್ರಿಗೆಲ್ಲ ಅದು ಇದು ತಿಂದು ಹೊಟ್ಟೆ ಎಲ್ಲ ಕೆಟ್ಟಿಸ್ಕೊಂಡಿದ್ದಾರೆ. ನೋಡಿ ಮಕ ನೋಡ್ಕೊಳ್ಳಿ ಹೆಂಗವ್ರೆ, ಏನ್ ಟಯರ್ಡ್ ಆಗ್ಬಿಟ್ಟು ಏನು ಇಲ್ಲ. ಸರಿ ಇವರು ಲೇಸು ಕುರ್ಕುರಿ ಬನ್ನು ಅದು ಇದು ಕುರು ತಿನ್ನ ಜಾಸ್ತಿ. ಇವ್ರು ಊಟ ತಿನ್ನಲ್ಲ, ಬರೀ ಸುಳ್ಳು ಹೇಳೋದು ಅಷ್ಟೇ ಇವ್ರದ್ದು. ಬರೀ ಸುಳ್ಳು ಹೇಳೋದು. 4-5 ಐಸ್ ಕ್ರೀಮು ತಿನ್ಕೊಂಡು ಗಂಟ್ಲು ಬಸ್ಕೊಂಡು ನೋಡಿ ನೋಡಿ ಇಲ್ಲಿ ಕಳ್ರ ತರ ನುಗ್ಕೊಬತ್ತಾರ ಇವರು. ಇದೇ ಬುದ್ಧಿ ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಇವರು. ಕೊನೆಗೂ ನಮ್ಮ ಜೊತೆಗೆ ಸೇರ್ಕೊಂಡ್ರು ನೋಡಿ. ಅದಕ್ಕೆ ಯಾವತ್ತೂ ಆತರ ಪಡಬಾರ್ದು ಊಟಕ್ಕೆ ಪ್ರಸಾದಕ್ಕೆಲ್ಲ. ಅದು ಫಸ್ಟ್ ಮುಂದೆ ಹೋಗಿ ನಿಂತ್ಕೊಂಡ್ಬಿಡ್ತಾರಲ್ಲ ನೋಡಿ. ಆ ತಾಯಿ ಪ್ರಸಾದಕ್ಕೋಸ್ಕರ ಭಕ್ತರುಗಳು ಊಟದಲ್ಲಿ ಬಂದಿದ್ದೀವಿ. ಊಟಕ್ಕೋಸ್ಕರ ಪ್ರಸಾದಕ್ಕೋಸ್ಕರ ಒಂದು ಇದಿದೆ, ಏನು ತಿನ್ನುವ ಹಕ್ಕು ನಮಗಿದೆ, ಬಿಸಾಡುವ ಹಕ್ಕು ನಮಗಿಲ್ಲ. ಹಾಗೆ ಊಟ ಎಲ್ಲ ತಿನ್ಕೊಂಡು ಸೀದಾ ಎಲ್ಲ ಮಲ್ಕೋತಿ ಪಾಪ ಮನೇನ ಒಬ್ಬರೇ ಗಾಡಿ ಎಸ್ಬೇಕು. ಅಷ್ಟೇ. ಇನ್ನು ಬೆಳಿಗ್ಗೆ ಜಾವ 7 ಗಂಟೆ ಮನೆಗೆ ಹೋಗ್ತೀವಿ. 8 ಅವರ್ ಅಲ್ಲೆಲ್ಲಿ ನಿಲ್ಸೋದಿಲ್ಲ ಟೀ ಕಾಫಿ ಪಾಪ ಅವನು. ಕಾರ್ಡ್ ಕೊಡೋಕ್ಕೆ ಸೊ ಫೈನಲ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಹೀಗೆ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದೀವಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.